ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು. ಜನವರಿ ಮಾಸ ಭವಿಷ್ಯ ಅಂದರೆ ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಮುಹೂರ್ತ ಭಾಗ, ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ, ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ. ಮೊದಲನೇದಾಗಿ ನೋಡಿ, 23 ಪಂಚಮಿ ಶುಕ್ರವಾರ ಪೂರ್ವ ಭಾದ್ರ ನಕ್ಷತ್ರ, ನಂತರ 25 ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬೀಳುತ್ತೆ. 28ನೇ ತಾರೀಕು ದಶಮಿ ಕೃತಿಕಾ ಬುಧವಾರ ಬೀಳುತ್ತೆ. 30ನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ್ರ ನಕ್ಷತ್ರ ಬೀಳುತ್ತೆ. ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಬಟ್ ಯಾವ್ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ. ಈಗ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ. ಜನವರಿ ತಿಂಗಳಲ್ಲಿ ನೋಡಿ 4 ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರಾಶಿಯಲ್ಲಿ. ಸೊ ಧನುರಾಶಿಯಲ್ಲಿ 4 ಗ್ರಹಗಳ ಯುತಿ ನಮಗೆ ಜನವರಿ 15ನೇ ತಾರೀಕು, ಅಂದರೆ ಈಗ ಮಕರ ಸಂಕ್ರಾಂತಿ ಇದ್ರೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ. ಅದೇ ಸಮಯದಲ್ಲಿ ಕುಜ ಶುಕ್ರರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ. ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನುರಾಶಿಯಲ್ಲಿ ಉಳ್ಕೊಳುತ್ತೆ. ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ. ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿಯೋ, ನಂತರ ಶನಿಯು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಗ್ರಹದ ಪರಿಸರಗಳು. ಈಗ ನಮಗೆ ಬುಧ ತಗೊಳ್ಳಿ, ಗುರು ಮನೆಯಲ್ಲಿದೆ, ಅನ್ಕಂಫರ್ಟಬಲ್ ಆಗಿರುತ್ತಾಗ. ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ, ಆದರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ. ಬಟ್ ಭಾಗ್ಯದಲ್ಲಿ ರವಿ ಕುಜರು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ, 15 ಸಂಕ್ರಾಂತಿ ನಂತರ ರವಿ 10ನೇ ಮನೆ ಮಕರ ರಾಶಿಗೆ ಯಾವ ಪ್ರವೇಶ ಮಾಡುತ್ತೋ ರವಿ ಇನ್ನೂ ಉತ್ತಮ ರಿಸಲ್ಟ್ ಕೊಡುತ್ತೆ. ಕುಜ ಕೂಡ ಉಚ್ಚನಾಗ್ತಾನೆ, ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜ. ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು. ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಜನವರಿ ಮಾಸದಲ್ಲಿ ಏನು ಫಲ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಮೊದಲ 15 ದಿವಸ, ಜನವರಿ ಮೊದಲ 15 ದಿವಸ ಆ 4 ಗ್ರಹಗಳು 6ನೇ ಮನೆಯಲ್ಲಿ ಸಂಚಾರ. ರವಿ ಕುಜ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಮೇಲಧಿಕಾರಿಯಿಂದ ಮೆಚ್ಚುಗೆ, ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಚೆನ್ನಾಗಿದೆ. ಅಥವಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಒಳ್ಳೆ ಅಧಿಕಾರ ಸಿಗುತ್ತೆ, ಅಂದರೆ ಪ್ರಮೋಷನ್ ಆಗಲಿ, ಅಧಿಕಾರ ಆಗಲಿ, ಹೊಸ ಕೆಲಸ ಹುಡುಕ್ತಾ ಇದ್ರೆ ನೂತನ ಕೆಲಸಕ್ಕೆ ಕೂಡ ಅವಕಾಶಗಳು ತುಂಬ ಚೆನ್ನಾಗಿದೆ. ರವಿ ಕುಜ ನಿಮಗೆ ಫೇವರಬಲ್ ಪೊಸಿಷನ್ 6ರಲ್ಲಿ. ಬಟ್ 6ರಲ್ಲಿ ಶುಕ್ರ ನಮಗೆ ವ್ಯಾಪಾರ ವ್ಯವಹಾರ ಅಥವಾ ಕೆಲಸಗಳು ಚೆನ್ನಾಗಿದೆ ಹೊರತು ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಹಿನ್ನಡೆ ಆಗೋದ್ರಿಂದ ಶುಕ್ರನಿಗೆ ಅಲ್ಲಿ ಪರಿಹಾರ ಬೇಕಾಗುತ್ತೆ. ನಂತರ ಬುಧ ಕೂಡ 6ನೇ ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಸೊ ಹಾಗಾಗಿ ಬುಧಗೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಇದೆ. ಬುಧನಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದಾಗ್ಲಿ, ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದಾಗ್ಲಿ, ಅಥವಾ ಹಸಿರು ವಸ್ತ್ರ ದಾನ ಮಾಡೋದಾಗ್ಲಿ, ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗ್ಲಿ, ಇದರಿಂದ ಬುಧ ಶಾಂತಿ ಆಗುತ್ತೆ. ನೋಡಿ, ಶುಕ್ರನಿಗೆ ಪರಿಹಾರ ಏನು ಅಂದ್ರೆ ದುರ್ಗಾದೇವಿ ಆರಾಧನೆ ಮಾಡೋದು, ಅಥವಾ ಈಗ ಅವರೆಕಾಳು ಸೀಸನ್ನು, ಅವರೆಕಾಳನ್ನ ದಾನ ಕೊಡೋದ್ರಿಂದ ಅಥವಾ ಅವರೆಕಾಳು ಉಪ್ಪಿಟ್ಟು ಮಾಡಿ ಹೆಣ್ಮಕ್ಳು ಕೊಡೋದ್ರಿಂದ ಕೂಡ ನಿಮಗೆ ಶುಕ್ರ ಪರಿಹಾರ ಆಗುತ್ತೆ. ನಂತರ ನಿಮಗೆ 15ನೇ ತಾರೀಕು ನಂತರ ಶುಕ್ರ ಸಪ್ತಮಕ್ಕೆ ಹೋಗುತ್ತೆ. 3 ಗ್ರಹಗಳು ಶುಕ್ರ ರವಿ ಕುಜ ಸಪ್ತಮಕ್ಕೆ ಹೋಗೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿರುತ್ತೆ, ಅಥವಾ ಶುಕ್ರನಿಂದ ಲಾಭನೂ ನಿರೀಕ್ಷಿಸ್ಬೋದು. ಸೊ ಮಾತುಕತೆಯಿಂದ ಲಾಭ ಕೊಡುತ್ತೆ, ಪತಿ ಅಥವಾ ಪತ್ನಿಯಿಂದ ಲಾಭ ಕೊಡುತ್ತೆ. ಸೊ ಓವರ್ ಆಲ್ ಆಗಿ ನಿಮಗೆ ಶುಕ್ರ ರವಿ ಆಗಲಿ ಕುಜ ಆಗಲಿ ಒಳ್ಳೆ ಫಲನೆ ಕೊಡುತ್ತೆ. ಸಪ್ತಮದಲ್ಲಿ ಕುಜ ಇದ್ದಾಗ ಕೋಪತಾಪ ಜಾಸ್ತಿ ಆಗ್ಬೋದು. ಕುಜ ಕೂಡ ಎಕ್ಸಾಲ್ಟೆಡ್ ಆಗಿರುತ್ತೆ ಸಪ್ತಮದಲ್ಲಿ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಮಾತು ಹೊರಟಾಗ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಿ. ಜೊತೆಗೆ 2ನೇ ಮನೆಯಲ್ಲೇ ಕೇತು ಇದ್ರೆ ಕುಟುಂಬದಲ್ಲಿ ನೀರಸ ವಾತಾವರಣ ಕ್ರಿಯೇಟ್ ಮಾಡಿಬಿಡುತ್ತೆ. ಅಷ್ಟಮದಲ್ಲಿ ರಾಹು ಇರುತ್ತೆ, ನಿಮ್ಗೆ 2ನೇ ಮನೆ ಕೇತು ಇರೋದ್ರಿಂದ ರಾಹು ಕೇತುಗಳ ಪರಿಹಾರ ಇಲ್ಲಿ ಅಗತ್ಯ ಇದೆ. ಸೊ ಕರ್ಕಾಟಕ ರಾಶಿಯವರಿಗೆ ನಿಮ್ಗೆ ನೋಡಿ, ಭಾಗ್ಯದಲ್ಲಿ ಶನಿ ಬಂತು, 12ನೇ ಮನೆ ಗುರು ಬಂತು. ಸೊ ಹಾಗಾಗಿ ಗುರು ನಿಮಗೆ ಸ್ಟ್ರೆಂತ್ ಇಲ್ದಿರೋ ಕಾರಣ ಗುರುಗೆ ಪರಿಹಾರ ಅಗತ್ಯ ಇದೆ. ಹಳದಿ ವಸ್ತ್ರ ದಾನ ಮಾಡೋದು, ಶಿವಂಗೆ ಬಿಲ್ವಾರ್ಚನೆ ಮಾಡೋದು, ಅಥವಾ ಜಲಾಭಿಷೇಕ ಮಾಡಿಸೋದು. ಈಗ ನಿಮ್ಮ ರಾಶಿಯಾಧಿಪತಿನೇ ಚಂದ್ರ ಮತ್ತು ಜಲತತ್ವ ಕರ್ಕಾಟಕ ರಾಶಿಯವರಿಗೆ. ಸೊ ಜಲಾಭಿಷೇಕ ಶಿವಂಗೆ ಮಾಡೋದ್ರಿಂದ ಬೇಗ ಕನೆಕ್ಟ್ ಆಗುತ್ತೆ, ಬೇಗ ಪರಿಹಾರ ಆಗುತ್ತೆ ಗುರುಗೆ. ಸೊ ಹಾಗಾಗಿ ನಿಮಗೆ ಗುರು ಪರಿಹಾರ ಇಲ್ಲಿ ಅಗತ್ಯ ಇದೆ. ಸೊ ಓವರ್ ಆಲ್ ಕರ್ಕಾಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಆದರೆ ಪ್ರೀತಿ ಪ್ರೇಮ ಅಥವಾ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು, ಆ ಕಡೆ ಗಮನ ಕೊಡಬೇಕಾಗುತ್ತೆ. ಓವರ್ ಆಲ್ ತಗೊಂಡಾಗ ಈ ಜನವರಿ ತಿಂಗಳು ಮಿಶ್ರ ಫಲ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.